ಲೆಕ್ಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಎಕ್ಸಾಮ್ ಟೈಮಲ್ಲಿ ಕೂಡ ಪ್ರೋಗ್ರಾಮಿಗೆ ಹೋಗ್ತಿದ್ವಿ. ಸ್ವಲ್ಪ ಕಷ್ಟ ಆಯಿತು, ಆದರೆ ಹ್ಯಾಂಡಲ್ ಮಾಡಿ. ಇಂಗ್ಲೀಷಲ್ಲಿ 94, ಅದು ಬಿಟ್ಟು ಬೇರೆ ಎಲ್ಲ ಸಬ್ಜೆಕ್ಟಲ್ಲಿ 100 ಇದೆ. ಏನಿದೆ ಆಂಬಿಷನ್, ಗುರಿ? CMA ಮಾಡಬೇಕು ಅಂತ ಇದ್ದಾನೆ. ಇಳೆ ನಿನ್ನ ಧ್ಯಾನ ಬೆಳೆ ನಿನ್ನ ಧ್ಯಾನ. ಬಹಳ ಖುಷಿ ಆಗ್ತದೆ. ಅದು ರಾಜ್ಯಕ್ಕೆ 6ನೇ ರ್ಯಾಂಕ್ ಅಂತ ಹೇಳಿದ್ರೆ ಅದು ಚಿಕ್ಕ ಮಾತಲ್ಲ. ವೀಕ್ಷಕರೇ ನಮಸ್ತೆ. PUC ಫಲಿತಾಂಶ ಪ್ರಕಟಗೊಂಡಿದೆ. ಸುಳ್ಯ ತಾಲೂಕಿನ ವಿದ್ಯಾರ್ಥಿಗಳು ತುಂಬ ಉತ್ತಮವಾದ ಸಾಧನೆಯನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ಈ ಪರಿಸರದವರಾಗಿದ್ದು ಬೇರೆ ಕಡೆ ಕಲಿತಾ ಇರುವಂತಹ ವಿದ್ಯಾರ್ಥಿಗಳು ಕೂಡ ನಮ್ಮ ಈ ಊರಿಗೆ ಕೀರ್ತಿಯನ್ನು ತಂದಿರುವಂಥದ್ದು ಕೂಡ ಗೊತ್ತೇ ಇದೆ. ನಮ್ಮೊಂದಿಗೆ ಈ ಬಾರಿಯ PUC ಪರೀಕ್ಷೆಯಲ್ಲಿ 6ನೇ ರ್ಯಾಂಕ್ ಪಡೆದಿರುವಂತಹ ವೈಷ್ಣವಿ ಶೆಟ್ಟಿ ಅವರಿದ್ದಾರೆ. ಸುಳ್ಯದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರುವಂತಹ ಸುನಂದಾ ಶೆಟ್ಟಿಯವರ ಪುತ್ರಿ. ಈಗ ನಾವು ಅವರ ಮನೆಯಲ್ಲಿದ್ದೇವೆ. ಅವರ ಈ ವೈಷ್ಣವಿ ಶೆಟ್ಟಿಯವರ ಸಾಧನೆ ಮತ್ತು ಅವರ ಸಾಧನೆಯ ಬಗ್ಗೆ ಅವರ ಮನೆಯವರು ಏನು ಹೇಳ್ತಾರೆ ಎಲ್ಲವನ್ನು ಕೇಳೋಣ. ವೈಷ್ಣವಿ, ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ಎಲ್ಲಿ ಓದ್ತಾ ಇದ್ದೀರಿ? ಆಳ್ವಾಸ್ PU ಕಾಲೇಜ್. ಓಕೆ. ಎಷ್ಟು ಮಾರ್ಕ್ಸ್ ಬಂದಿದೆ? 594. ಓಕೆ. ನಿರೀಕ್ಷೆ ಮಾಡಿದ್ರಾ? ಮಾಡಿದ್ವಿ. ಒಂದಷ್ಟು ನಿಮ್ಮ ಕುಟುಂಬವನ್ನು ಪರಿಚಯ ಮಾಡು. ನನ್ನ ಹೆಸರು ವೈಷ್ಣವಿ ಶೆಟ್ಟಿ. ನಾನು ಸುಳ್ಯದಲ್ಲಿ ನನ್ನ ಮನೆ. ಆಳ್ವಾಸ್ PU ಕಾಲೇಜಲ್ಲಿ ನಾನು ಓದ್ತಾ ಇದ್ದೆ. ನನಗೆ ಒಬ್ಬ ಅಣ್ಣ ಇದ್ದಾನೆ, ಅವನು CA ಇಂಟರ್ನ್ಶಿಪ್ ಮಾಡ್ತಿದ್ದಾನೆ. ಹಾಗೆ ಅಮ್ಮ ಸ್ಕೂಲಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಬಾಲ್ಯದಲ್ಲಿ ಇಲ್ಲೆಲ್ಲ ಶಿಕ್ಷಣ ಆಯಿತು? ಪ್ರೈಮರಿಯಿಂದ ಹೈಸ್ಕೂಲ್ ತನಕ ಸಹ ನಾನು ರಾಟ್ರಿ ಹೈಸ್ಕೂಲಲ್ಲಿ ಮಾಡಿದ್ದು, ಸುಳ್ಯದಲ್ಲಿ. ಓಕೆ. ಬೇರೆ ಆ್ಯಕ್ಟಿವಿಟೀಸಲ್ಲಿ ನಾವು ಕೂಡ ಗಮನಿಸ್ತಾ ಇದ್ದೇವೆ, ರಂಗಮಯೂರಿಗೆಲ್ಲ ಬರುವಂಥ ಸಂದರ್ಭದಲ್ಲಿ. ನಂದು ಸಂಗೀತದಲ್ಲಿ ಜೂನಿಯರ್ ಎಕ್ಸಾಮ್ ಆಗಿದೆ, ಹಾಗೆ ಭರತನಾಟ್ಯದಲ್ಲಿ ಸೀನಿಯರ್ ಎಕ್ಸಾಮ್ ಕಂಪ್ಲೀಟ್ ಮಾಡಿದ್ದಾನೆ. ಅಲ್ಲಿ ಕಲ್ಚರಲ್ ಅಡಾಪ್ಷನ್ ಸ್ಟೂಡೆಂಟ್ ಆಗಿದ್ದೆ ನಾನು. ಆಳ್ವಾಸ್ ಟೀಮಲ್ಲಿದ್ದೆ ನಾನು. ಸಂಸ್ಥೆ ಬಗ್ಗೆ ಹೇಳುವುದಾದರೆ ಅವರ ಸಪೋರ್ಟ್ ಯಾವ ರೀತಿ ಇತ್ತು? ಲೆಕ್ಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಎಕ್ಸಾಮ್ ಟೈಮಲ್ಲಿ ಕೂಡ ಪ್ರೋಗ್ರಾಮಿಗೆ ಹೋಗ್ತಿದ್ವಿ. ಸ್ವಲ್ಪ ಕಷ್ಟ ಆಯಿತು, ಆದರೆ ಹ್ಯಾಂಡಲ್ ಮಾಡಿ. ವೈಷ್ಣವಿ, ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ? ಇಂಗ್ಲೀಷಲ್ಲಿ 94, ಅದು ಬಿಟ್ಟು ಬೇರೆ ಎಲ್ಲ ಸಬ್ಜೆಕ್ಟಲ್ಲಿ 100 ಇದೆ. ಹೇಗೆ ಪ್ರಿಪೇರ್ ಆಗ್ತಾ ಇದ್ರಿ? ನಿಮ್ಮ ಸ್ಟಡಿ ಮೆಥಡ್ ಹೇಗೆ? ಟೈಮ್ ಸಿಕ್ಕಾಗೆಲ್ಲ ಓದ್ತಿದ್ದೆ ಅಷ್ಟೇ. ಓಕೆ. ಈ ಟಫ್ ಸಬ್ಜೆಕ್ಟ್ ಅಥವಾ ಈಸಿ ಸಬ್ಜೆಕ್ಟ್ ಅಂತ ಇದ್ದರೆ ಆ ಥರ ಏನಿಲ್ಲ, ಎಲ್ಲ ಈಸಿ, ನಾರ್ಮಲ್. ಏನಿದೆ ಆಂಬಿಷನ್, ಗುರಿ? CMA ಮಾಡಬೇಕು ಅಂತ ಇದ್ದಾನೆ. ಓಕೆ. ಯಾಕೆ ಅದನ್ನು ಆಯ್ದುಕೊಳ್ತಾ ಇದ್ರಿ? ಯಾವುದಾದ್ರು ಪ್ರೊಫೆಷ್ನಲ್ ಕೋರ್ಸ್ ಮಾಡಬೇಕು ಅಂತ ಇತ್ತು. CA ಅಣ್ಣ ಆಲ್ರೆಡಿ ಮಾಡ್ತಿದ್ದಾನೆ, ಸೊ CMA ಚೂಸ್ ಮಾಡಿದೆ. ನಿಮ್ಮಂಥ ವಿದ್ಯಾರ್ಥಿಗಳಿಗೆ ಕೊಡುವ ಟಿಪ್ಸ್ ಏನು? ಸಿಕ್ಕ ಟೈಮಲ್ಲೆಲ್ಲ ಓದ್ಕೊಳ್ಬೇಕು, ಆಟಾಡುವ ಟೈಮಲ್ಲಿ ಆಟಾಡ್ಕೊಂಡ್ರೆ. ಈಗ ನನಗೆ ಯಾವ ಟೆನ್ಷನ್ ಸಹ ಇಲ್ಲ, ಎಲ್ಲರೂ ತುಂಬ ಸಪೋರ್ಟ್ ಮಾಡ್ಕೊಂಡು ಇದ್ದಾರೆ. ಹೌದು. 2 ಇಯರ್ಸ್ ಫುಲ್ ಹೆಕ್ಟಿಕ್ ಆಗಿ ಹೋಯಿತು, ಈಗ ಫುಲ್ ನಾರ್ತ್. ಮನೆಯಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರು? ತಾಯಿ ಕೂಡ ಶಿಕ್ಷಕಿ, ಜೊತೆಗೆ ಮಾವನವರು ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಯಾವಾಗ ಹಾಸ್ಟೆಲಿಂದ ಕಾಲ್ ಮಾಡಿದ್ರು ಸಹ ಪಿಕ್ ಮಾಡ್ತಿದ್ರು. ಹಾಗೆ ಎಷ್ಟು ಹತ್ರ ಕೂಡ ಸಮಾಧಾನ ಮಾಡಿ ತುಂಬ ಹುಮ್ಮಸ್ ಕೊಟ್ಟಿದ್ದಾರೆ. ಸಂಗೀತ ಅಂತ ಹೇಳಿದ್ರಿ, ಒಂದು 4 ಯಾವುದಾದ್ರು ಸಾಲು ಹಾಡು. ಇಳೆ ನಿನ್ನ ಧ್ಯಾನ ಬೆಳೆ ನಿನ್ನ ಧ್ಯಾನ, ಇಳೆ ನಿನ್ನ ಧ್ಯಾನ ಬೆಳೆ ನಿನ್ನ ಧ್ಯಾನ. ಓಕೆ, ಒಳ್ಳೆಯದಾಗಲಿ ವೈಷ್ಣವಿ. ಥ್ಯಾಂಕ್ ಯು ಸರ್. ಈ ಬಾರಿಯ PUC ಪರೀಕ್ಷೆಯಲ್ಲಿ ಸಾಧನೆಯನ್ನು ಮಾಡಿ ರಾಜ್ಯ ಮಟ್ಟದಲ್ಲಿ 6ನೇ ರ್ಯಾಂಕನ್ನು ಪಡೆದು ಈ ಊರಿಗೆ ಸುಳ್ಯ, ಈಗ ಅದು ಕಡಬ ತಾಲೂಕು, ಈ ಹೆಣ್ಮೂರು ಇರುವಂಥದ್ದು. ಆದರೆ ಸುಳ್ಯದೊಂದಿಗೆ ಅವಿನಾಭಾವದ ಸಂಬಂಧ, ಭಾವನಾತ್ಮಕ ಸಂಬಂಧ ಇರುವಂಥದ್ದು. ಹಾಗಾಗಿ ಈ ಸಾಧನೆ ನಮ್ಮ ಈ ಊರಿಗೆ ಕೂಡ ಹೆಮ್ಮೆಯನ್ನು ತಂದಿರುವಂಥದ್ದು. ವಿಶೇಷವಾಗಿ ಹೆಣ್ಮೂರು ಎನ್ನುವಂಥದ್ದು ತುಳುನಾಡಿನ ಅವಳಿ ಪುರುಷರಾದಂಥ ಕೋಟಿ ಚೆನ್ನಯ್ಯರ ನೆಲೆ. ಹಾಗಾಗಿ ಈ ಒಂದು ಕ್ಷೇತ್ರಕ್ಕೆ ಅವರು ಕೀರ್ತಿಯನ್ನು ವೈಷ್ಣವಿ ಕೂಡ ತಂದಿದ್ದಾರೆ. ವೈಷ್ಣವಿಯ ತಾಯಿ ಮತ್ತು ಅವರ ಮನೆಯವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ತಮಗೂ ಕೂಡ ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪರಿಚಯ ಮಾಡಿಕೊಡಿ. ಇದು ನನ್ನ ಅಣ್ಣ ವಿಜಯಕುಮಾರ್ ಅಂತೇಳಿ. ಇದು ಅವನ ಹೆಂಡತಿ ಅತ್ತಿಗೆ ಆಶಾ ಕಿರಣ್ ಅಂತ. ಅದು ದೊಡ್ಡ ಅಣ್ಣನ ಹೆಂಡತಿ ನೀರಜಾಕ್ಷಿ ಅಂತೇಳಿ.
ಇವನು ನನ್ನ ಮಗ ಸುಲಕ್ಷಣ್ ಅಂತೇಳಿ, ಅವ CA ಮಾಡ್ತಾ ಇದ್ದಾನೆ, ಈಗ ಇಂಟರ್ನ್ಶಿಪ್ಪಲ್ಲಿದ್ದಾನೆ, ಬ್ಯಾಂಗ್ಳೂರಲ್ಲಿದ್ದಾನೆ. ಓಕೆ ಮೇಡಮ್, ವೈಷ್ಣವಿ ಹೇಗಿರ್ತಾ ಇದ್ರು ಮನೆಯಲ್ಲಿ? ಅವಳು ಆ್ಯಕ್ಟಿವ್, ಅಂದರೆ ಅವಳು ನನಗೆ ಅಡುಗೆ ಕೆಲಸಕ್ಕೆ ಕೂಡ ಬಹಳ ಸಹಾಯ ಮಾಡ್ತಾ ಇದ್ಲು. ನಾನು ಕೆಲಸಕ್ಕೆ ಹೋಗಿ ಬರುವಾಗ ಅವಳು ಮನೆಯಲ್ಲಿದ್ದರೆ ಎಲ್ಲ ರೆಡಿ ಮಾಡಿ, ಜ್ಯೂಸ್ ಸಮೇತ ಮಾಡಿ ರೆಡಿ ಮಾಡ್ತಾ ಇದ್ಲು. ಅಡುಗೆಯಲ್ಲಿ ಭಾರಿ ಇಂಟ್ರೆಸ್ಟ್ ಇದೆ, ಎಲ್ಲ ಕೆಲಸದಲ್ಲಿ ಇಂಟ್ರೆಸ್ಟ್ ಅವಳಿಗೆ. ಹೇಳಿ, ಮಗಳ ಸಾಧನೆ ಬಗ್ಗೆ, ವೈಷ್ಣವಿ ಸಾಧನೆ ಬಗ್ಗೆ ಏನು ಅನಿಸ್ತಾ ಇದೆ? ಬಹಳ ಖುಷಿ ಆಗ್ತಾಯಿದೆ. ಅದು ರಾಜ್ಯಕ್ಕೆ 6ನೇ ರ್ಯಾಂಕ್ ಅಂತ ಹೇಳಿದ್ರೆ ಅದು ಚಿಕ್ಕ ಮಾತಲ್ಲ. ಆಮೇಲೆ ಅವಳು ಇದು ಕ್ಲಾಸಿಕಲಲ್ಲಿ ಅಡಾಪ್ಷನಲ್ಲಿದ್ದವಳು, ಅಲ್ಲಿ ಎಜುಕೇಷನ್ಗಿದ್ದವರಿಗೆ ರ್ಯಾಂಕು ಬಾರದೆ ಇವಳಿಗೆ ಬಂದದ್ದು ನಮಗೆ ಇನ್ನೂ ಖುಷಿಯಾಗಿದೆ. ಅಂದರೆ ಪರೀಕ್ಷೆ 8 ತಾರೀಕಿಗಿತ್ತು ಎಕ್ಸಾಮು, ಇವಳಿಗೆ 6 ತಾರೀಕಿಗೆ ಇವಳು ಪ್ರೋಗ್ರಾಮ್ ಕೊಟ್ಟಿದ್ದಾಳೆ, ಶನಿವಾರ ಪ್ರೋಗ್ರಾಮ್ ಕೊಟ್ಟಿದ್ದಾಳೆ, ಆದಿತ್ಯವಾರ ಒಂದು ಗ್ಯಾಪು, ಸೋಮವಾರ ಎಕ್ಸಾಮ್ ಇತ್ತು. ಬಾಲ್ಯದಿಂದಲೇ ಈ ಕಲೆಯಲ್ಲಿ ಕೂಡ ಹುಷಾರಿದ್ಲಲ್ಲ? ಹೌದು ಹೌದು ಹೌದು. ಅಂದರೆ ನನ್ನ ಅಣ್ಣ ವಾಸುದೇವರೈ ಬೆಳ್ಳಾರೆ, ಅವನು ಇವಳ ಯಕ್ಷಗಾನ ಗುರು, ಬಹಳ ಚೆನ್ನಾಗಿ ಯಕ್ಷಗಾನನೂ ಮಾಡ್ತಾಳೆ ಇವಳು. ಆನಂತರ ಭಾಗವತಿಗೆ ಕೂಡ ಮಾಡ್ತಾಳೆ. ವಿಶ್ವವಿನೋದ ಬನಾರಿ ಅವರು ರಂಗಮನೆಯಲ್ಲಿ ಕ್ಲಾಸ್ ಮಾಡ್ತಾಯಿದ್ರು, ಆವಾಗ ನನಗೊಂದು ಇವಳು ಭಾಗವತಿಗೆ ಮಾಡಬೇಕು ಅಂತ ಭಾರಿ ಆಸೆ ಇತ್ತು, ಆದರೆ ಅವಳು ಅದನ್ನು ಕೈ ಹಿಡಿಯಲಿಲ್ಲ. ಅಂದರೆ ಅವಳಿಗೆ ಆಗಿದೆ, ಕ್ಲಾಸ್ ಆಗಿದೆ, ಇನ್ನು ಕೂತ್ರೆ ಅವಳು ಹಾಡ್ಬೋದು ಅಂತ ಗುರುಗಳ ಆಶೀರ್ವಾದ ಸಿಕ್ಕಿದೆ. ಖಂಡಿತ. ಬಹುಶಃ ಅವಳ ಆಂಬಿಷನ್ ಏನಿದೆ ಅದಕ್ಕೆ ನೀವು ಕೂಡ ಪೂರಕವಾಗಿ ನಾವು ಸಪೋರ್ಟ್ ಮಾಡ್ತೇವೆ. ಮನೇಲಿ ಏನಾದರೂ ಫಂಕ್ಷನ್ ಇದ್ದರೆ ರಂಗೋಲಿ ಹಾಕುವುದು, ಅದು ನಮ್ಮಲ್ಲಿ ದೀಪಾವಳಿಲಿ ಆಚರಣೆ ಇದೆ, ಆವಾಗ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕ್ತಾಳೆ ಎಲ್ಲ. ಓಕೆ, ತಮ್ಮ ಅಣ್ಣ ಏನು ಹೇಳ್ತೀನಿ? ಸೊ ಆಬ್ವಿಯಸ್ಲಿ ವಿ ಆರ್ ಪ್ರೌಡ್ ಆಫ್ ಹರ್. ಇಟ್ಸ್ ಅಚೀವ್ಮೆಂಟ್, ಸ್ಟೇಟಲ್ಲಿ 6th ರ್ಯಾಂಕ್ ಬರೋದು. ಸೊ ಹ್ಯಾಪಿ ಫಾರ್ ಹರ್. ನಾವು ಫ್ಯೂಚರಿಗೆ ಏನು ಅಂತ ನೋಡ್ತೇವೆ. ಓಕೆ ಮಾವ, ತುಂಬ ಖುಷಿ ಆಗ್ತಾಯಿದೆ, ಯಾಕಂದರೆ ನಮ್ಮ ಈ ಮನೆಯಲ್ಲಿ ಅಂದರೆ ಈ ಥರ ಇದು ನಮ್ಮದು, ಅವಳು ಹುಟ್ಟಿದ ಅವಳು ತವರೂರು ಮನೆ ತಂಗಿದ್ದು. ತುಂಬ ಖುಷಿ ಆಗ್ತಾಯಿದೆ, ನಮ್ಮ ಮಗಳು ಒಂದು ರಾಜ್ಯಕ್ಕೆ 6ನೇ ರ್ಯಾಂಕ್ ಪಡ್ತಿದ್ದಾಳೆ ಅಂತ. ಅಷ್ಟೇ, ತುಂಬ ಖುಷಿ ಆಗ್ತಿದೆ. ನಮ್ಮ ಸೊಸೆ ಒಂದು ರಾಜ್ಯಕ್ಕೆ 6ನೇ ರ್ಯಾಂಕ್ ಬಂದಿದ್ದಾಳೆ ಅಂತ ಹೇಳಿದರೆ ತುಂಬ ಸಂತೋಷ. ಮನೆಗೆ ಸಂತೋಷ. ಕೇಳಿದ್ರಲ್ಲ ವೀಕ್ಷಕರೇ, ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡುವ ಮೂಲಕ ಸುಳ್ಯ ತಾಲೂಕಿಗೆ ಅವರು ಪರ ಊರಿನಲ್ಲಿ ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದರು. ಈ ಸುಳ್ಯದ ಹುಡುಗಿ ಎನ್ನುವಂಥದ್ದು ಅದು ಈ ಸುಳ್ಯಕ್ಕೆ ಹೆಮ್ಮೆ. ಹಾಗಾಗಿ ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ. ಆಕೆ ವೈಷ್ಣವಿ, ಆಕೆ ಅಮ್ಮ, ಜೊತೆಗೆ ಮಾವ, ಅತ್ತೆ ಎಲ್ಲರೂ ಕೂಡ ಮಾತನಾಡಿದ್ದಾರೆ. ನಮ್ಮದು ಕೂಡ ಮತ್ತೊಮ್ಮೆ ಕಂಗ್ರಾಟ್ಸ್ ಹೇಳ್ತಾ ಈ ಮನೆಯಿಂದ ಕ್ಯಾಮ್ರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ದುರ್ಗಾ ಕುಮಾರ್ ನಾಯಕರೆ, ಸುದ್ದಿ ನ್ಯೂಸ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.